Dear student, today I am going to explain problem number 6 in insurance claim, that is fire claims. ಇದು ಫೈರ್ ಕ್ಲೈಮ್ ಕ್ಯಾಲ್ಕುಲೇಷನ್ಸಲ್ಲಿ ಇದು ದಟ್ ಈಸ್ 15 ಮಾರ್ಕ್ಸ್ ಪ್ರಾಬ್ಲಮ್ಗೆ ಥರ್ಡ್ ಪ್ರಾಬ್ಲಮ್ ಇದು. ದಿ ಪ್ರಾಬ್ಲಮ್ ಈಸ್ ಲೈಕ್ ದಿಸ್, that is on 15th May 2020 the godown of a limited company was destroyed by fire and the records of the company revealed the following particulars. That is, stock on 1/1/2019 76,500, stock on 31st December 2019 81,900, purchases during 2019 3,10,000, sales during 2019 4 lakhs, purchases from 1/1/2020 to the date of fire 75,000, sales from 1/1/2020 to the date of fire is 1 lakh. ಅಂದರೆ ಇಲ್ಲಿ ನೋಡಿ, ಇವರು ಅಕೌಂಟಿಂಗ್ ಇಯರ್ನ ಒಂದು 1st ಜನವರಿ ಕಮೆನ್ಸ್ ಮಾಡ್ತಾರೆ, ಅಲ್ಲಿಗೆ 31st ಡಿಸೆಂಬರ್ಗೆ ಎಂಡ್ ಮಾಡ್ತಾರೆ. ಅಲ್ಲಿಗೆ ನಿಮ್ಮ ಪ್ರೀವಿಯಸ್ ಇಯರ್ ಯಾವುದಪ್ಪ ಅಂದರೆ 1/1/2019 ಕಮೆನ್ಸ್ ಆಗುತ್ತೆ, 31st ಡಿಸೆಂಬರ್ 2019ಗೆ ಎಂಡ್ ಆಗುತ್ತೆ. ಅದು ನಿಮ್ಮ ಪ್ರೀವಿಯಸ್ ಇಯರು. ನೆಕ್ಸ್ಟು ನಿಮ್ಮ ಕರೆಂಟ್ ಇಯರು ಯಾವಾಗ ಕಮೆನ್ಸ್ ಆಗುತ್ತಪ್ಪ ಅಂದರೆ 1/1/2020 ಕಮೆನ್ಸ್ ಆಗುತ್ತೆ ಟು ದಿ ಡೇಟ್ ಆಫ್ ಫೈರ್, ಅಂದರೆ 15th May 2020ಗೆ ನಿಮ್ಮ ಕರೆಂಟ್ ಇಯರ್ ಕ್ಲೋಸ್ ಆಗುತ್ತೆ. ಅಲ್ಲಿಗೆ ನೀವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪ್ರೀವಿಯಸ್ ಇಯರ್ ಮಾಡಬೇಕು ಟು ಫ್ರಮ್ 1/1/2019 ಟು 31st December 2019. ನೆಕ್ಸ್ಟು ಕರೆಂಟ್ ಇಯರ್ದು 1/1/2020 ಟು ದಿ ಡೇಟ್ ಆಫ್ ಫೈರ್, ಅಂದರೆ 15th May 2020ವರೆಗೂ ನೀವು ಕರೆಂಟ್ ಇಯರ್ದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡ್ತೀರಾ. ಅಷ್ಟು ಇನ್ಫಾರ್ಮೇಷನ್ ಇದೆ. ನೆಕ್ಸ್ಟ್ ಪೇರ್ ಹೇಳ್ತೀನಿ ನೋಡಿ, ಇಟ್ ವಾಸ್ ದಿ ಪ್ರಾಕ್ಟೀಸ್ ಆಫ್ ದಿ ಕಂಪನಿ ಟು ವ್ಯಾಲ್ಯೂ ಸ್ಟಾಕ್ ಅಟ್ 10% ಲೆಸ್ ದ್ಯಾನ್ ದಿ ಕಾಸ್ಟ್ ಪ್ರೈಸ್. ಅಂದರೆ ಸ್ಟಾಕನ್ನು ಅವರು ಲೆಸ್ ದ್ಯಾನ್ 10% ಆಫ್ ದಿ ಕಾಸ್ಟ್ ಪ್ರೈಸ್ಗೆ ಅವರು ವ್ಯಾಲ್ಯೂ ಮಾಡ್ತಾರೆ, ಅಂದರೆ ಅಂಡರ್ ವ್ಯಾಲ್ಯೂಷನ್ ಮಾಡಿದ್ದಾರೆ ಅಂತ ಅರ್ಥ. ಅಂದರೆ ನಾರ್ಮಲ್ ವ್ಯಾಲ್ಯೂ 100, 10% ಲೆಸ್ ದ್ಯಾನ್ ದಿ ಕಾಸ್ಟ್ ಪ್ರೈಸ್ ಅಂದರೆ ಅಲ್ಲಿಗೆ 100 - 10 ಅಲ್ಲಿಗೆ 90ಗೆ ವ್ಯಾಲ್ಯೂ ಮಾಡ್ತಾರೆ. ಅಂದರೆ ಸ್ಪೆಸಿಫಿಕ್ಕಾಗಿ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ ಅಂತ ಏನು ಹೇಳಿದೆ ಹೋದರೆ, ಈ ಥರ ಕೊಟ್ಟಾಗ ಬೋತ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಎರಡೂ ಸಹ ಅಂಡರ್ ವ್ಯಾಲ್ಯೂಷನ್ ಆಗಿದೆ ಅಂತ ಅರ್ಥ. ಸ್ಪೆಸಿಫಿಕ್ಕಾಗಿ ಓಪನಿಂಗ್ ಸ್ಟಾಕ್ ಅಂತಲೇ ಕೊಟ್ಟರೆ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಷನ್ ಆಗಲಿ, ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ ಹಂಗೆ. ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕನ್ನೇ ನಾವು ಅಂಡರ್ ವ್ಯಾಲ್ಯೂ ಮಾಡಿದರೆ ನಾವು ನಾರ್ಮಲ್ ವ್ಯಾಲ್ಯೂ ತೊಗೊಬೇಕಾಗುತ್ತೆ. ಇಲ್ಲಿ ಇಟ್ ವಾಸ್ ದಿ ಪ್ರಾಕ್ಟೀಸ್ ಆಫ್ ದಿ ಕಂಪನಿ ಟು ವ್ಯಾಲ್ಯೂ ಸ್ಟಾಕ್ ಅಟ್ 10% ಲೆಸ್ ದ್ಯಾನ್ ದಿ ಕಾಸ್ಟ್ ಪ್ರೈಸ್ ಅಂತಂದರೆ ಅಲ್ಲಿಗೆ ಬೋತ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಎರಡೂ ಸಹ ಅಂಡರ್ ವ್ಯಾಲ್ಯೂಷನ್ ಮಾಡಿದ್ದಾರೆ ಅಂತ ಅರ್ಥ. ಸ್ಪೆಸಿಫಿಕ್ಕಾಗಿ ಏನು ಹೇಳ್ದೆ ಹೋದಾಗ ನಾವೇನು ಮಾಡಬೇಕು, ಎರಡೂ ಸ್ಟಾಕ್ ಅಂದರೆ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ ಎರಡೂ ಸಹ ಅಂಡರ್ ವ್ಯಾಲ್ಯೂಷನ್ ಮಾಡಿದ್ದಾರೆ ಅಂತ ನಾವು ಅಸ್ಯೂಮ್ ಮಾಡ್ಕೊಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ದಿ ಸ್ಟಾಕ್ ಸಾಲ್ವೇಜ್ಡ್ ವಾಸ್ ₹6,000, ಸಾಲ್ವೇಜಸ್ಸು 6,000 ಬರುತ್ತೆ. ನೆಕ್ಸ್ಟು ದಿ ಪಾಲಿಸಿ ವಾಸ್ ₹50,000 ಸಬ್ಜೆಕ್ಟ್ ಟು ಆನ್ ಆವರೇಜ್ ಕ್ಲಾಸ್. ಇದು ಸರ್ವೇ ಸಾಮಾನ್ಯಗೆ ಆವರೇಜ್ ಕ್ಲಾಸ್ಗೆ ಸಬ್ಜೆಕ್ಟ್ ಆಗಿದ್ರೇ ನಾವು ಫೈರ್ ಕ್ಲೈಮ್ ಮಾಡಲಿಕ್ಕಾಗುತ್ತೆ. ಅಲ್ಲಿಗೆ ಸಾಲ್ವೇಜು 6,000 ಮತ್ತು ಪಾಲಿಸಿ ಅಮೌಂಟು ₹50,000. ಅಲ್ಲಿಗೆ ಪೂರ್ತಿ ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್ ಇದೆ. ಈಗ ನಾವು ಪ್ರಾಬ್ಲಮ್ ಸೊಲ್ಯೂಷನ್ಗೆ ಹೋಗೋಣ. ರೈಟ್ ನೋಡಿ, ಫಸ್ಟ್ ಸ್ಟೆಪ್ಪು ದಟ್ ಈಸ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st December 2019. ಇದು ನಿಮ್ಮ ಪ್ರೀವಿಯಸ್ ಇಯರ್ಸ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟು. ಇಲ್ಲಿ ನಾನು ಆಗಲೇ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೋತ್ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎರಡೂ ಸಹ ಅಂಡರ್ ವ್ಯಾಲ್ಯೂಷನ್ ಆಗಿದೆ ಅಂತ. ನೋಡಿ ಇಲ್ಲಿ ಟು ಓಪನಿಂಗ್ ಸ್ಟಾಕ್ 1/1/2019 ಇದು ಅವನು ಕೊಟ್ಟಿರ್ತಕ್ಕಂಥ ಬೆಲೆ ಅಂಡರ್ ವ್ಯಾಲ್ಯೂಷನ್ ಆಗಿದೆ ಅಂತಂದರೆ ಅಲ್ಲಿಗೆ ಎಷ್ಟು ಪರ್ಸೆಂಟ್ ಅಂಡರ್ ವ್ಯಾಲ್ಯೂಷನ್ ಆಗಿದೆ, 10%. ಅಲ್ಲಿಗೆ ನಾರ್ಮಲ್ ವ್ಯಾಲ್ಯೂ 100 ಅಂದರೆ 10% ಅಂಡರ್ ವ್ಯಾಲ್ಯೂಷನ್ ಆಗಿದೆ ಅಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆ 90ಗೆ ಸಮ ಆಗುತ್ತೆ. ನಾವು ಮೇಕ್ ಇಟ್ ಇಂಟು 100ಗೆ ನಾವು ನಾರ್ಮಲ್ ವ್ಯಾಲ್ಯೂ ತೊಗೊಂಡು, ನಾನು ಮೊದಲು ಹೇಳಿದ್ದೀನಿ, ಅಂಡರ್ ವ್ಯಾಲ್ಯೂಷನ್ ಆದಾಗ ನಾವು ಎಷ್ಟು ಅಂಡರ್ ವ್ಯಾಲ್ಯೂಷನ್ ಆಗಿದೆಪ್ಪ ಅದನ್ನು ಆ್ಯಡ್ ಮಾಡ್ಕೊಂಡು ನಾವು ನಾರ್ಮಲ್ ವ್ಯಾಲ್ಯೂ ತೊಗೊಂಡು ನಾವು ಫೈರ್ ಕ್ಲೈಮ್ ಮಾಡಬೇಕು. ಓವರ್ ವ್ಯಾಲ್ಯೂಷನ್ ಆದರೂ ಅಷ್ಟೇ ಏನು ಮಾಡಬೇಕು, ನಾವು ಎಷ್ಟು ಓವರ್ ವ್ಯಾಲ್ಯೂಷನ್ ಆಗಿದೆ ಅಷ್ಟನ್ನು ಮೈನಸ್ ಮಾಡ್ಕೊಂಡು ನಾವು ನಾರ್ಮಲ್ ವ್ಯಾಲ್ಯೂ ತೊಗೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ಅಂಡರ್ ವ್ಯಾಲ್ಯೂಷನ್ ಆಗಿದೆ, ನಾನು ಲೆಕ್ಕ ಹಾಕಿದ್ದು ನೋಡಿ. ಟು ಓಪನಿಂಗ್ ಸ್ಟಾಕ್ ಅಲ್ಲಿಗೆ 76,500 ಅವ್ರು ಕೊಟ್ಟಿರ್ತಕ್ಕಂಥ ಬೆಲೆ 90ಗೆ ಸಮ ಆಗುತ್ತೆ. ಅಲ್ಲಿಗೆ 76,500 ಡಿವೈಡ್ ಬೈ 90 ಇಂಟು 100 ಮಾಡಿಕೊಂಡ್ರೆ ₹85,000 ಬರುತ್ತೆ. ದಟ್ ಈಸ್ ಅ ಓಪನಿಂಗ್ ಸ್ಟಾಕ್. ಓಕೆ. ನೆಕ್ಸ್ಟು ಟು ಪರ್ಚೇಸಸ್ ಅವರೇ ಕೊಟ್ಟವ್ರೆ ₹3,10,000 ಮತ್ತು ಸೇಲ್ಸ್ ಕೊಟ್ಟವ್ರೆ ₹4,00,000 ಮತ್ತು ಕ್ಲೋಸಿಂಗ್ ಸ್ಟಾಕ್ ಅದು ಸಹ ಅಂಡರ್ ವ್ಯಾಲ್ಯೂಷನ್ ಆಗಿದೆ, ಅದು 81,900 ಡಿವೈಡ್ ಬೈ 90 ಇಂಟು 100 ಮಾಡ್ಕೊತೀವಿ, ನಾರ್ಮಲ್ ವ್ಯಾಲ್ಯೂ 91,000. ಓಕೆನಾ. ಈಗ ಕ್ಲೋಸ್ ಮಾಡ್ತೀವಿ ನಾವು. ಅಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ₹4,91,000 ಡೆಬಿಟ್ ಸೈಡಿಗೆ ಕ್ಯಾರಿ ಮಾಡಿಕೊಂಡು ಡಿಫ್ರೆನ್ಸ್ ಮಾಡ್ಕೊಂಡ್ವಿ, ₹96,000 ಈಸ್ ಎ ಗ್ರಾಸ್ ಪ್ರಾಫಿಟ್. ಓಕೆನಾ. ಇದು ಫಸ್ಟ್ ಸ್ಟೆಪ್ಪು. ಇಲ್ಲಿ ಈ ಪ್ರಾಬ್ಲಮಲ್ಲಿ ಬೋತ್ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎರಡೂ ಅಂಡರ್ ವ್ಯಾಲ್ಯೂಷನ್ ಆಗಿತ್ತು, ನಾವು ನಾರ್ಮಲಲ್ಲೂ ತೊಗೊಂಬಂದಿದ್ದೀವಿ. ಓಕೆನಾ. 10% ಅಂಡರ್ ವ್ಯಾಲ್ಯೂಷನ್ ಆಗಿತ್ತು, ನಾವು 90ಇಂದ 100 ಮಾಡ್ಕೊಂಡಿವಿ. ಈಗ ಸಪೋಸ್ 15% ಅಂಡರ್ ವ್ಯಾಲ್ಯೂಷನ್ ಆಗಿರೋ ಮಾಡ್ತೀವಿ, ನೀವು ಕೊಟ್ಟಿರ್ತಕ್ಕಂಥ ಬೆಲೆ ಡಿವೈಡ್ ಬೈ 85 ಇಂಟು 100 ಮಾಡ್ಕೊತಿದ್ವಿ. ಇಲ್ಲಿ 10% ಇದೆ, ಹಾಗೆ 90ಇಂದ 100 ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ GPR.
ಸೊ ಜಿ ಪಿ ಆರ್ ಫಾರ್ಮುಲಾ ಗೊತ್ತು ನಿಮಗೆ, ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಈಗ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ 96,000 ಡಿವೈಡ್ ಬೈ ಸೇಲ್ಸ್ ಎಷ್ಟಿದೆ 4 lakhs ಇದೆ, ಇಂಟು 100 ಮಾಡಿಕೊಂಡ್ರೆ 24% ಈಸ್ ದಿ ಗ್ರಾಸ್ ಪ್ರಾಫಿಟ್ ರೇಟ್, ದಟ್ ಈಸ್ ಜಿ ಪಿ ಆರ್ ಈಸ್ 24% ಬರುತ್ತೆ. ಕರೆಕ್ಟಾ? ಈಗ ನಾವು ಸೆಕೆಂಡ್ ಸ್ಟೆಪ್ ಗೊತ್ತೀವಿ. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪೀರಿಯಡ್ ಇನ್ ಬಿಟ್ವೀನ್ 1/1/2020 ಟು ದಿ ಡೇಟ್ ಆಫ್ ಫೈರ್ ಅಂದರೆ 15/5/2020. ಈಗ ಪ್ರೀವಿಯಸ್ ಇಯರ್ಸು ಕ್ಲೋಸಿಂಗ್ ಸ್ಟಾಕು ನಮ್ಗೆ ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. 91,000 rupees ಈಸ್ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಇತ್ತು ಪ್ರೀವಿಯಸ್ ಇಯರ್ಲಿ, ಅದನ್ನು ಓಪನಿಂಗ್ ಸ್ಟಾಕ್ ತೊಗೊತೀವಿ. 1/1/2020ಗೆ ಓಪನಿಂಗ್ ಸ್ಟಾಕ್ 91,000 ತೊಗೊಂಡ್ವಿ. ಓಕೆನಾ? ಪ್ರೀವಿಯಸ್ ಇಯರ್ಸು ಕ್ಲೋಸಿಂಗ್ ಸ್ಟಾಕು ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ನೆಕ್ಸ್ಟ್ ಟು ಪರ್ಚೇಸಸ್ ಕೊಟ್ಟವ್ರೆ ಪ್ರಾಬ್ಲಮಲ್ಲಿ 75,000, ಮತ್ತು ಬೈ ಸೇಲ್ಸ್ ಅವರು ಕೊಟ್ಟವ್ರೆ, ದಟ್ ಈಸ್ 1 lakh rupees. ಈಗ ಜಿ ಪಿ ಆರ್ ಆಧಾರ ಮೇಲೆ ನಾವು ಗ್ರಾಸ್ ಪ್ರಾಫಿಟ್ ಲೆಕ್ಕ ಹಾಕ್ತೀವಿ. ಎಷ್ಟು ಪರ್ಸೆಂಟ್ ಗ್ರಾಸ್ ಪ್ರಾಫಿಟು? 24% ಆನ್ ಸೇಲ್ಸ್. ಈ ವರ್ಷ ಸೇಲ್ಸ್ ಎಷ್ಟಿದೆ 1 lakh ಇದೆ. 1 lakhಗೆ 24% ಲೆಕ್ಕ ಹಾಕಿ 24,000 rupees ವಿಲ್ ಬಿ ದಿ ಗ್ರಾಸ್ ಪ್ರಾಫಿಟ್ ಆಫ್ ದಿ ಕರೆಂಟ್ ಇಯರ್. ಓಕೆ, ಈಗ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಈಗ ನಾವೇನು ಮಾಡ್ತೀವಿ, ಡೆಬಿಟ್ ಸೈಡ್ ನಾವು ಕ್ಲೋಸ್ ಮಾಡ್ತೀವಿ. ಡೆಬಿಟ್ ಸೈಡ್ ಕ್ಲೋಸ್ ಮಾಡಿದಾಗ ನಿಮಗೆ 1,90,000 ಬರುತ್ತೆ. ಅದನ್ನು ಕ್ರೆಡಿಟ್ ಸೈಡಿಗೆ ಕ್ಯಾರಿ ಮಾಡಿಕೊಂಡಾಗ ಡಿಫ್ರೆನ್ಸ್ ಎಷ್ಟು ಬಂತು? 90,000 ಡಿಫ್ರೆನ್ಸ್ ಬಂತು. ದಟ್ ಇಸ್ ಅ ಬ್ಯಾಲೆನ್ಸ್ ಅಮೌಂಟ್ ಹಾಕಿದ್ದು, ದಟ್ ಇಸ್ ಅ ಕ್ಲೋಸಿಂಗ್ ಸ್ಟಾಕ್ ಆರ್ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದಿ ಟೈಮ್ ಆಫ್ ಫೈರ್. ಬೆಂಕಿ ಬಿಡೋ ಟೈಮಲ್ಲಿ ನಮಗೆ 90,000 rupees ಸ್ಟಾಕ್ ಇದೆ ಅಂತ ನಮಗೆ ಗೊತ್ತಾಯಿತು. ಓಕೆನಾ? ಆ ಡಿಫ್ರೆನ್ಸ್ ಅಮೌಂಟ್ ಅದು. ಓಕೆನಾ? ಇಷ್ಟು ಸೆಕೆಂಡ್ ಸ್ಟೆಪ್ ಆಯಿತು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬರ್ತೀನಿ ನಾನು. ಥರ್ಡ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್. ಸಿಂಪಲ್ ಇದು. ದಟ್ ಈಸ್ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದಿ ಟೈಮ್ ಆಫ್ ಫೈರ್. ಕ್ಲೋಸಿಂಗ್ ಸ್ಟಾಕ್ ಸಿಗ್ತಲ್ಲ ನಮಗೆ, ದಟ್ ಈಸ್ ಅ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದಿ ಟೈಮ್ ಆಫ್ ಫೈರ್. 90,000 rupees ಇದೆ. ಮೈನಸ್ ಸಾಲ್ವೇಜಸ್. ಸಾಲ್ವೇಜಸ್ ನಾನು ಉಳ್ಕೊಂಡಿದೆ. ಎಷ್ಟೇ ಪ್ರಾಬ್ಲಮ್ ಇದ್ದರೆ ಅದರಲ್ಲಿ ಅಮೌಂಟ್ ಕೊಟ್ಟಿದ್ರೆ ಮಾತ್ರ ಮೈನಸ್ ಮಾಡಿ, ಕೊಡದೆ ಡ್ಯಾಶ್ ಹಾಕ್ರಿ, ಸೇಮ್ ಅಮೌಂಟ್ ಕ್ಯಾರಿ ಮಾಡಿಕೊಡ್ರಿ. ದಟ್ ಈಸ್ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದಿ ಟೈಮ್ ಆಫ್ ಫೈರ್ ಈಸ್ 90,000 ಮೈನಸ್ ಸಾಲ್ವೇಜಸ್ ಈಸ್ 6,000 rupees ಗಿವನ್ ಇನ್ ದಿ ಪ್ರಾಬ್ಲಮ್. ಬ್ಯಾಲೆನ್ಸ್ ಈಸ್ 84,000 rupees ಈಸ್ ದಿ ಅಮೌಂಟ್ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್. ಓಕೆನಾ? ನೆಕ್ಸ್ಟು 4ನೇ ಸ್ಟೆಪ್, ಕೊನೆ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ದಿ ಅಮೌಂಟ್ ಆಫ್ ಇನ್ಶೂರೆನ್ಸ್ ಕ್ಲೈಮ್ಸ್. ಇನ್ಶೂರೆನ್ಸ್ ಕ್ಲೈಮ್ ಲೆಕ್ಕ ಹಾಕ್ಬೇಕಾದ್ರೆ ಫಾರ್ಮುಲಾ ಹಾಕ್ತೀವಿ. ಇನ್ಶೂರೆನ್ಸ್ ಕ್ಲೈಮ್ಸ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್ ಇಂಟು ಸಮ್ ಇನ್ಶೂರ್ಡ್ ಡಿವೈಡ್ ಬೈ ಇನ್ಶೂರಬಲ್ ವ್ಯಾಲ್ಯೂ ಆಫ್ ಸ್ಟಾಕ್. ಸಮ್ ಇನ್ಶೂರ್ಡ್ ಅಂದರೆ ಪಾಲಿಸಿ ಅಮೌಂಟು, ಇನ್ಶೂರಬಲ್ ವ್ಯಾಲ್ಯೂ ಆಫ್ ಸ್ಟಾಕ್ ಅಂದರೆ ಎಷ್ಟು ಅಮೌಂಟ್ ನಾವು ಇನ್ಶೂರೆನ್ಸ್ ಮಾಡಿಸ್ಬೋದಾಗಿತ್ತು ಅಂತ ಕ್ಲೋಸಿಂಗ್ ಸ್ಟಾಕ್ ಬರುತ್ತಲ್ಲ ನಿಮ್ಮ ಸೆಕೆಂಡ್ ಮೆಮೊರಾಂಡಮ್ ಕ್ಲೋಸಿಂಗ್ ಸ್ಟಾಕ್, ಅಷ್ಟು ಅಮೌಂಟ್ಗೆ ಮಾಡಿಸ್ಬೇಕಷ್ಟೇ. ಜಾಸ್ತಿ ಅದಕ್ಕಿಂತ ಜಾಸ್ತಿ ಮಾಡಿಸಿದ್ರೆ ಓವರ್ ವ್ಯಾಲ್ಯೂಷನ್ಸ್ ಆಗುತ್ತೆ, ನಾವು ತೊಗೊಳಲ್ಲ. ಓವರ್ ಇನ್ಶೂರೆನ್ಸ್ ತೊಗೊಳಂಗಿಲ್ಲ. ಅಷ್ಟು ಅಮೌಂಟ್ ಮ್ಯಾಕ್ಸಿಮಮ್ ನಾವು ಮಾಡಿಸ್ಬೋದು, ಆ ಅಮೌಂಟ್ ತೊಗೊತೀವಿ. ಆಗ ನಾನು ಆ ಇನ್ಫಾರ್ಮೇಷನ್ಸ್ ಅಡಾಪ್ಟ್ ಮಾಡ್ತೀನಿ ನೋಡಿ. ಇನ್ಶೂರೆನ್ಸ್ ಕ್ಲೈಮ್ಸ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್ 84,000 ಇಂಟು ಪಾಲಿಸಿ ಅಮೌಂಟ್ ಎಷ್ಟಕ್ಕೆ ಮಾಡಿಸಿದ್ದೀವಿ 50,000 ಮಾಡಿಸಿ ಡಿವೈಡ್ ಬೈ ಇನ್ಶೂರಬಲ್ ವ್ಯಾಲ್ಯೂ ಆಫ್ ಸ್ಟಾಕ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ದಿ ಕರೆಂಟ್ ಇಯರ್ 90,000 rupees. ಕರೆಕ್ಟಾ? ಈಗ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಎಷ್ಟು ಬಂತು? 46,667. ದಟ್ ಈಸ್ ದ ಇನ್ಶೂರೆನ್ಸ್ ಕ್ಲೈಮ್ ಆರ್ ಫೈರ್ ಕ್ಲೈಮ್ ಅಮೌಂಟ್. ಓಕೆನಾ? ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇನ್ಶೂರೆನ್ಸ್ ಕ್ಲೈಮ್ ಆರ್ ಫೈರ್ ಕ್ಲೈಮ್.